ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾಳೆ ನಿಮ್ಮ ಶಾಲೆಗಳಲ್ಲಿ ಪ್ರಿಪರೇಟರಿ ಎಕ್ಸಾಮು ನಡೀತಾ ಇದೆ ಮಕ್ಕಳ. ಈ ಪ್ರಿಪರೇಟರಿ ಎಕ್ಸಾಮ್ಗೆ ಮಾತ್ರ ಅಲ್ಲ, 3 ಪ್ರಿಪರೇಟರಿ ಎಕ್ಸಾಮ್ಗಳಿಗೆ ಜೊತೆಗೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದು ಬಹಳ ಯೂಸ್ಫುಲ್ ಆಗ್ತದೆ. ವಿಡಿಯೋನ ಕೊನೆ ತನಕ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಮಕ್ಕಳ ಚಿತ್ರಗಳನ್ನು ಕಲ್ತ್ಕೊಳ್ಳಿ. ನಿಮಗೆ 12 ಅಂಕಗಳಿಗೆ ಮಕ್ಕಳ ಚಿತ್ರ ಬರ್ತದೆ. ಸೊ ಈಗ ಭೌತ ವಿಜ್ಞಾನದಲ್ಲಿ ಬಂದರೆ ನಿಮಗೆ ವಿದ್ಯುನ್ಮಂಡಲದ ಚಿತ್ರ, ಸರಣಿ ಕ್ರಮದಲ್ಲಿರುವ ರೋಧಕಗಳು, ಸಮಾಂತರವಾಗಿರುವ ರೋಧಕಗಳು, ಅದು 3 ಚಿತ್ರ ನೋಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ಚಿಹ್ನೆಗಳು ಇಂಪಾರ್ಟೆಂಟ್, ಯಾಕೆಂದರೆ ಇದರಲ್ಲಿ ಯಾವುದಾದ್ರೂ 2ಅನ್ನು 1 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಎಲ್ಲ ರೇಖಾಚಿತ್ರಗಳನ್ನು ನೋಡ್ಕೊಳ್ಳಿ. ತದನಂತರ ಇದು ಒಂದು ನೇರವಾದ ವಾಹಕ ತಂತಿಯ ಸುತ್ತ ಬಲರೇಖೆಗಳು, ಬಿಳಿ ಬಣ್ಣದ ರೋಹಿತದ ಪುನರ್ರಚನೆ. ಸೊ ಈ ಚಿತ್ರಗಳನ್ನು ಸಹ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ನಿಮಗೆ ರೇಖಾಚಿತ್ರಗಳು, ಬೆಳಕಿನ ಪಾಠಕ್ಕೆ ಬಂದರೆ 3 ಅಂಕಕ್ಕೆ ನಿಮಗೆ ರೇಖಾಚಿತ್ರಗಳಿರ್ತದೆ ಮಕ್ಕಳ. ಸೊ ಎಲ್ಲ ರೀತಿಯ ರೇಖಾಚಿತ್ರಗಳನ್ನು ನಿಮ್ನ ದರ್ಪಣದ ಮೇಲೆ, ಪೀನ ದರ್ಪಣದ ಮೇಲೆ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತದೆ, ಅದರ ಸ್ಥಾನ ಮತ್ತು ಸ್ವಭಾವ ಎರಡನ್ನೂ ಸಹ ಕಲ್ತ್ಕೋಬೇಕು. ಯಾಕೆಂದರೆ ಎರಡನ್ನೂ ಸಹ ಕೇಳ್ತಾರೆ. ಮಸೂರಕ್ಕೆ ಮತ್ತು ದರ್ಪಣದ ಮೇಲೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ರಸಾಯನಶಾಸ್ತ್ರಕ್ಕೆ ಬಂದರೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತ. ಸೊ ಒಟ್ಟಾರೆ ನಿಮಗೆ ಡಿಸ್ಪ್ಲೇ ಮೇಲೆ ಇದಿಷ್ಟು ಕಾಣಿಸ್ತಿದೆಯಲ್ಲ, ಈ 4 ಚಿತ್ರಗಳನ್ನು ನಿಮಗೆ ರಸಾಯನಶಾಸ್ತ್ರದಿಂದ ಕೇಳ್ತಾರೆ. ಜೀವಶಾಸ್ತ್ರಕ್ಕೆ ಬಂದರೆ ಮಾನವನ ಹೃದಯ, ಶಲಾಕಾಗರದ ಮೇಲೆ ಪರಾಗದ ಮೊಳಕೆ ಮತ್ತು ಪತ್ರರಂಧ್ರ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ನೆಫ್ರಾನ್ ರಚನೆ ಮತ್ತು ಹೃದಯ, ಇವು 3 ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಇದಿಷ್ಟನ್ನು ನೀವು ಚಿತ್ರಕ್ಕೆ ಬಂದರೆ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಭೌತ ವಿಜ್ಞಾನ ಬಂದರೆ ವಿದ್ಯುತ್ ಶಕ್ತಿ. ಸೊ ಇದರಲ್ಲಿ ವಿದ್ಯುತ್ ಪ್ರವಾಹ ಎಂದರೇನು, ಅದರ ಮೂಲಮಾನ, ವಿದ್ಯುತ್ ವಿಭವಾಂತರ ಎಂದರೇನು, ಅದರ ಮೂಲಮಾನ, ಓಮ್ನ ನಿಯಮವನ್ನು ನಿರೂಪಿಸಿ, ತುಂಬ ಬಾರಿ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, V=IR, ಅದು ನೆನ್ಪಿಟ್ಕೊಂಡ್ರೆ ವಿದ್ಯುತ್ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರನು. ಏನೂ ಗೊತ್ತಿಲ್ಲ ಅಂದರೆ ಇದಿಷ್ಟು. ಸೊ ಇದನ್ನು ನಾನು ಪಾಸಿಂಗ್ ಪ್ಯಾಕೇಜ್, ಯಾರು ತುಂಬ ಡಿಫಿಕಲ್ಟ್ ಇದೆ, ನನಗೆ ಪಾಸ್ ಆಗಲಿಕ್ಕೆ ಆಗಲ್ಲ ಅನ್ನೋರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇರೋದು ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯುತ್ ರೋಧ ಎಂದರೇನು, ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು, ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದು ಉತ್ತಮ ಏಕೆ. ನೆಕ್ಸ್ಟ್ ಜೋರ್ನ ಉಷ್ಣೋತ್ಪಾದನಾ ನಿಯಮವನ್ನು ಬರೆಯಿರಿ, ವಿದ್ಯುತ್ ಸಾಮರ್ಥ್ಯ. ಸೊ ಇಲ್ಲಿ ಕಾಣಿಸ್ತಿರುವಂಥ ಇವೆಲ್ಲ ಪ್ರಶ್ನೆಗಳು ಮಕ್ಕಳ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇದರಲ್ಲಿ ಬಂದರೆ ಕಾಂತೀಯ ಬಲರೇಖೆಯ ಲಕ್ಷಣಗಳು ಯಾವ್ಯಾವು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಹೃಸ್ವ ಮಂಡಲ ಎಂದರೇನು, ಬಲಗೈ ಹೆಬ್ಬೆರಳು ನಿಯಮ ಎಂದರೇನು, ಫ್ಲೆಮಿಂಗನ ಎಡಗೈ ನಿಯಮವನ್ನು ಬರೆಯಿರಿ, ಭೂಸಂಪರ್ಕ ತಂತಿಯ ಕಾರ್ಯ, ಸೊಲೆನಾಯ್ಡ್ ಎಂದರೇನು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹೃಸ್ವ ಮಂಡಲ ಹೇಗೆ ಉಂಟಾಗ್ತದೆ, ಗ್ರಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸುವ ಕ್ರಮಗಳು. ಸೊ ಇವೆಲ್ಲ ಪ್ರಶ್ನೆಗಳು ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇದರ ಒಂದು PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಿಗೆ ಹಾಕಿರ್ತೀನಿ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಬೆಳಕು ಪಾಠಕ್ಕೆ ಬಂದರೆ ಇಲ್ಲಿ ನಿಮಗೆ ರೇಖಾಚಿತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಬೆಳಕಿನ ಪ್ರತಿಫಲನ ಎಂದರೇನು, ವಕ್ರೀಭವನ, ಬೆಳಕಿನ ಪ್ರತಿಫಲನದ ನಿಯಮ ಮತ್ತು ವಕ್ರೀಭವನದ ನಿಯಮ ಎರಡನ್ನೂ ಕಲ್ತ್ಕೊಳ್ಳಿ. ಎರಡರಲ್ಲಿ ಯಾವುದೊಂದು ಫಿಕ್ಸ್ ಬಂದಿರುತ್ತೆ ಮಕ್ಕಳ. ನೆಕ್ಸ್ಟು ದರ್ಪಣಗಳ ಉಪಯೋಗಗಳು ಕಲ್ತ್ಕೊಂಡಿರಿ. ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಒಂದೀಗ ಹಿನ್ನೋಟ ಕನ್ನಡಿಯಾಗಿ ಯಾವ ಒಂದು ದರ್ಪಣ ಬಳಸ್ತಾರೆ, ಹಾಗಾಗಿ ಮತ್ತು ತಪಾಸಣಾ ದೀಪಗಳಲ್ಲಿ ಯಾವ ದರ್ಪಣ ಬಳಸ್ಬೋದು. ಸೊ ಆ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವರ್ಧನೆ ಎಂದರೇನು, ದೃಕ್ಕೇಂದ್ರ. ಸೊ ಇದರಲ್ಲಿ ಸಣ್ಣ ಸಣ್ಣ ಡೆಫಿನೇಷನ್ಗಳು ಬರ್ತದೆ. ಸಂಗಮ ದೂರ ಎಂದರೇನು, ಅಪರ್ಚರ್ ಎಂದರೇನು. ಸೊ ಅವೆಲ್ಲವನ್ನು ನೋಡ್ಕೊಳ್ಳಿ. ಅದ್ರ ಮೇಲೆ ಪ್ರಶ್ನೆಗಳು ಬಂದಾಗ ನೀವು ಆನ್ಸರ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಗೋಲಿಯ ಅಪರ್ಚರ್ ಎಂದರೇನು, ಗೋಲಿಯ ದರ್ಪಣ. ಸೊ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಕ್ಕಿರುವಂತಹ ವ್ಯತ್ಯಾಸ, ಪೀನ ಮತ್ತು ನಿಮ್ನ ಮಸೂರಕ್ಕಿರುವಂತಹ ವ್ಯತ್ಯಾಸ. ಸೊ ಇದಿಷ್ಟನ್ನು ನೀವು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಮಾನವ ಕಣ್ಣು ಮತ್ತು ವರ್ಣಮಯ ಜಗತ್ತಿಗೆ ಬಂದರೆ ಕಣ್ಣಿನ ಹೊಂದಾಣಿಕೆ ಎಂದರೇನು, ಸಮೀಪ ದೃಷ್ಟಿ ಎಂದರೇನು, ದೂರದೃಷ್ಟಿ ಎಂದರೇನು, ಪ್ರಿಸ್ಮಯೋಬಿಯಾ ಎಂದರೇನು, ಅದರ ಪರಿಹಾರಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳ. ಮತ್ತು ಏನಕ್ಕೆ ಉಂಟಾಗ್ತವೆ ಆ ಒಂದು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು, ಅದನ್ನು ನೋಡ್ಕೊಳ್ಳಿ. ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ, ನಕ್ಷತ್ರಗಳು ಮಿನುಗಲು ಕಾರಣವೇನು, ಗ್ರಹಗಳು ಏಕೆ ಮಿನುಗೋದಿಲ್ಲ. ಸೊ ಮತ್ತು
ಶೀಘ್ರ ಸೂರ್ಯೋದಯ ವಿಳಂಬ ಸೂರ್ಯಾಸ್ತಕ್ಕೆ ಕಾರಣವೇನು? ಸೊ ಇದಿಷ್ಟನ್ನು ನೀವಲ್ಲಿ ನೋಡ್ಕೊಳ್ಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ನೀವು ರಸಾಯನಶಾಸ್ತ್ರಕ್ಕೆ ಬಂದರೆ, ರಾಸಾಯನಿಕ ಕ್ರಿಯೆಗಳು ಪಾಠಕ್ಕೆ ಬಂದರೆ ಕಮಟುವಿಕೆ ಎಂದರೇನು, ಅದನ್ನು ತಡೆಗಟ್ಟುವ ವಿಧಾನಗಳು ಯಾವುವು, ರಾಸಾಯನಿಕ ಕ್ರಿಯೆ ಎಂದರೇನು, ಸಂರಕ್ಷಣಾ ಎಂದರೇನು, ಸಂಯೋಗ ಎಂದರೇನು, ಪ್ರಕ್ಷೇಪಣ. ಸೊ ಇಲ್ಲಿ ನೋಡಿ ನಿಮಗೆ ಒಟ್ಟಾರೆ ಕಾಣಿಸ್ತಿದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎಂದರೇನು, ಅಂತರುಷ್ಣ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ. ಸೊ ಇದರಲ್ಲಿ ನಿಮಗೆ ಉಭಯವರ್ತಿ ಆಕ್ಸೈಡ್ಸನ್ನು ಕೇಳುವ ಸಾಧ್ಯತೆಗಳಿರ್ತದೆ, ಅಥವಾ ರೆಡಾಕ್ಸ್ ರಿಯಾಕ್ಷನನ್ನು ಕೇಳುವ ಸಾಧ್ಯತೆ ಇರ್ತದೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಮತ್ತು ಅಲ್ಲಿ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್ ರಾಸಾಯನಿಕ ಕ್ರಿಯೆಗಳು ಪಾಠಕ್ಕೆ ಬಂದರೆ, ಯಾಕೆಂದರೆ 3 ಅಂಕಕ್ಕೆ ರಾಸಾಯನಿಕ ಸಮೀಕರಣಗಳ ಮೇಲೆ ನಿಮಗೆ ಪ್ರಶ್ನೆ ಇದ್ದೇ ಇರ್ತದೆ. ಸಮೀಕರಣಗಳ ಮೇಲೇ ಪ್ರಶ್ನೆ ಇರ್ತದೆ. ಹಾಗಾಗಿ ಎಲ್ಲ ಸಮೀಕರಣಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರತಿಯೊಂದು ಸಮೀಕರಣಗಳನ್ನು ನೀವು ಅಭ್ಯಾಸ ಮಾಡ್ಕೊಂಡಿರಬೇಕು. ಸರಿದೂಗಿಸಿ ಬರೀಲಿಕ್ಕೂ ಸಹ ನೀವು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎಂದರೇನು? ಸೊ ಇವುಗಳನ್ನು ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ನೀವು ಆ ಪಾಠದಲ್ಲಿ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟು ಆಮ್ಲ ಪ್ರತ್ಯಾಮ್ಲ ಲವಣಗಳಿಗೆ ಬಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಎಂದರೇನು, ತಟಸ್ಥೀಕರಣ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ. ಮತ್ತು ನೈಸರ್ಗಿಕ ಆಮ್ಲಗಳಲ್ಲಿ ಪಟ್ಟಿನೇ ಇದೆ ಮಕ್ಕಳ. ಸೊ ಯಾವ ಒಂದು ವಸ್ತುವಿನಲ್ಲಿ ಯಾವ ರೀತಿಯ ಆಮ್ಲ ಇದೆ, ಈಗ ಹುಣಸೆಹಣ್ಣಲ್ಲಿ ಯಾವ ಆಮ್ಲ, ವಿನೆಗರಲ್ಲಿ ಯಾವ ಆಮ್ಲ. ಸೊ ಇವುಗಳನ್ನು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟು ಆಮ್ಲ ಪ್ರತ್ಯಾಮ್ಲಗಳಿಗೆ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸುವಂತಹ ಸೂಚಕಗಳು ಯಾವ್ಯಾವು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಯಾವ ರೀತಿ ಪತ್ತೆ ಹಚ್ಬೋದು, ಉಭಯವರ್ತಿ ಆಕ್ಸೈಡ್ಸ್ ಎಂದರೇನು, ಹಲ್ಲಿನ ಸವೆತಕ್ಕೆ ಕಾರಣವೇನು, ಪರಿಹಾರ, pH ಮಾನ ಎಂದರೇನು, ಮತ್ತು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ಸಾರಯುಕ್ತಗೊಳಿಸುವಿಕೆ ಎಂದರೇನು. ಸೊ ಆಮ್ಲ ಮಳೆ ಎಂದರೆ, ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಕ್ಲೋರೋ ಆಲ್ಕಲಿ ವಿಧಾನವನ್ನು ಬರಿಬೇಕು. ಮತ್ತು ಇದರಲ್ಲಿ ಹೆಚ್ಚಾಗಿ ಕೇಳುವುದು ಲವಣಗಳು, ಚಲುವೆ ಪುಡಿ ಇರ್ಬೋದು ಅಥವಾ ಅಡುಗೆ ಸೋಡಾ, ಇವುಗಳ ಉಪಯೋಗಗಳೇನು ಮತ್ತು ಯಾವ ರೀತಿ ತಯಾರಿಸ್ತಾರೆ, ಇದರ ಅಣುಸೂತ್ರ ಏನು. ಸೊ ಇವು 3 ಸಹ ನೀವು ಈ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಮಕ್ಕಳ. ಯಾಕೆಂತ ಹೇಳಿದರೆ ಇದನ್ನು ಕೇಳ್ತಾರೆ ನಿಮಗೆ. ಚಲುವೆ ಪುಡಿಯ ಉಪಯೋಗಗಳೇನು, ಅಥವಾ ಚಲುವೆ ಪುಡಿಯನ್ನು ಯಾವ ರೀತಿ ತಯಾರಿಸ್ತಾರೆ, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಿನ ಉಪಯೋಗಗಳೇನು. ಸೊ ಹಾಗಾಗಿ ನೀವು ಎಲ್ಲವನ್ನು ನೋಡ್ಕೋಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಲೋಹಗಳು ಅಲೋಹಗಳಿಗೆ ಬಂದಾಗ ಇಲ್ಲಿ ನಿಮಗೆ ಹೆಚ್ಚಾಗಿ ಈ ಚುಕ್ಕಿ ಚಿತ್ರದ ಮೇಲೆ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸವನ್ನು ಮತ್ತು ಯಾವ ರೀತಿ ಅದು ಉಂಟಾಗ್ತದೆ ಅದನ್ನು ನೀವು ನೋಡ್ಕೋಬೇಕಾಗ್ತದೆ. ಥರ್ಮೈಟ್ ಕ್ರಿಯೆ ಎಂದರೇನು, ಅದರ ಅನ್ವಯಗಳು, ಮತ್ತು ಸತುವಿನ ಆಕ್ಸೈಡ್ನಿಂದ ಯಾವ ರೀತಿ ಶುದ್ಧವಾದ ಸತುವನ್ನು ಪಡೆಯಬಹುದು, ಇವುಗಳನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟು ವೈಜ್ಞಾನಿಕ ಕಾರಣಗಳನ್ನು ಈ ಪಾಠದಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಸೊ ಈ ಕ್ವಶನ್ಸ್ಗಳು ನಿಮ್ಗೆ ಕಾಣಿಸ್ತಾ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ, PDF ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳು, ಕಾಯಿಸುವಿಕೆ ಉರಿಯುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅದು, ಮತ್ತು ಮಿಶ್ರಲೋಹಗಳಲ್ಲಿರುವಂತಹ ಘಟಕಗಳು, ಅವುಗಳನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಕ್ಕೆ ಬಂದಾಗ ಅದರಲ್ಲಿ ಹೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಕ್ಕಳ ರಚನಾ ಸೂತ್ರ ಮತ್ತು ಅಣುಸೂತ್ರ. ಇವುಗಳನ್ನು ನೀವು ನೋಡ್ಕೋಬೇಕು ಯಾವ ರೀತಿ ಬರೆಯೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳ ವ್ಯತ್ಯಾಸ, ರಚನಾ ಸಮಾಂಗಿ ಎಂದರೇನು, ಉದಾಹರಣೆ, ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ರಚನೆಯನ್ನು ಕೇಳ್ತಾರೆ. ಕೆಟನೈಸೇಷನ್ ಎಂದರೇನು, ಎಸ್ಟರೀಕರಣ ಎಂದರೇನು, ಕಾರ್ಬನ್ ಪರಮಾಣುಗಳು C4+ ಆನಯಾನ್ ಮತ್ತು C4+ ಕ್ಯಾಟಯಾನ್ಗಳನ್ನು ಉಂಟು ಮಾಡೋದಿಲ್ಲ, ಕಾರಣವೇನು, ಅನುರೂಪರ ಶ್ರೇಣಿಗಳ ಬಗ್ಗೆ ನೋಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಸೊ ಒಟ್ಟಾರೆ ಅಣುಸೂತ್ರಗಳೆಲ್ಲವನ್ನು ನೋಡ್ಕೊಂಡಿರಿ. ಕ್ರಿಯಾ ಗುಂಪು ಎಂದರೇನು, ಮತ್ತು ಎಥೆನಾಲ್ನ ಉಪಯೋಗಗಳು, ಸಾಬೂನು ಮಾರ್ಜಕಗಳಿಗಿಂತ ವ್ಯತ್ಯಾಸ, ಹೈಡ್ರೋಜಿನೇಷನ್ ಎಂದರೇನು, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಾರೆ. ಇದಿಷ್ಟು ನೀವು ರಸಾಯನ ವಿಜ್ಞಾನದಲ್ಲಿ ಬಂದರೆ. ಜೀವವಿಜ್ಞಾನಗಳಿಗೆ ಬಂದರೆ ಜೀವಕ್ರಿಯೆಗಳು. ಸೊ ಈ ಪಾಠದಲ್ಲಿ ನೀವು ದ್ಯುತಿ ಸಂಶ್ಲೇಷಣೆ ಎಂದರೇನು, ಅಲ್ಲಿ ಜರುಗುವಂತಹ ಘಟನೆಗಳನ್ನು ನೋಡ್ಕೋಬೇಕಾಗ್ತದೆ. ಮತ್ತು ಅಲ್ಲಿ ಗ್ಲೂಕೋಸ್ ಯಾವ ರೀತಿ ವಿಭಜನೆಯಾಗಿದೆ, ಸೊ ಅದು ಸಹ ಇಂಪಾರ್ಟೆಂಟ್. ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ವ್ಯತ್ಯಾಸ, ಮತ್ತು ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಜಠರದ ಕಾರ್ಯಗಳು. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ನೆಕ್ಸ್ಟ್ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಗಳನ್ನು ವಿವರಿಸಿ, ಯಾವ ರೀತಿ ಜೀರ್ಣಕ್ರಿಯೆ ನಡೆಯುತ್ತದೆ, ಮತ್ತು ಅಲ್ಲಿ ಕಿಣ್ವಗಳು ಜೀರ್ಣಿಸುವಂಥ ಆಹಾರ ಘಟಕಗಳನ್ನು
ಹೆಸರಿಸಬೇಕು. ಟ್ರಿಪ್ಸಿನ್ನು, ಲಿಪೇಸು, ಲೈಪೇಸು, ಪೆಪ್ಸಿನ್ನು, ಲಾಲಾರಸದ ಅಮೈಲೇಸು ಅವು ಯಾವ ರೀತಿ ಆಹಾರವನ್ನು ಘಟಕಗಳನ್ನು ವಿಭಜಿಸ್ತದೆ ಅದನ್ನು ನೀವು ನೋಡ್ಕೋಬೇಕು. ಹಿಮ್ಮಡಿ ರಕ್ತ ಪರಿಚಲನೆ ಎಂದರೇನು, ಅಭಿಧಮನಿ ಅಪಧಮನಿಗಳ ವ್ಯತ್ಯಾಸ. ಸೊ ಒಟ್ಟಾರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಮಕ್ಕಳ ನಿಮಗೆ ಈ ಪಾಠದಲ್ಲಿ ಬಂದರೆ. ನಿಯಂತ್ರಣ ಸಹಭಾಗಿತ್ವ ಈ ಪಾಠಕ್ಕೆ ಬಂದರೆ ನಿಮಗೆ ಹಾರ್ಮೋನ್ಸ್ಗಳ ಬಗ್ಗೆ, ಸಸ್ಯ ಹಾರ್ಮೋನ್ಸು ಮತ್ತು ಪ್ರಾಣಿ ಹಾರ್ಮೋನ್ಸ್ಗಳ ಕಂಪ್ಲೀಟ್ ಕಾರ್ಯಗಳೆಲ್ಲವನ್ನು ನೋಡ್ಕೋಬೇಕು. ಆಮೇಲೆ ಪರಾವರ್ತಿತ ಚಾಪ ಎಂದರೇನು, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸಗಳು, ಮತ್ತು ಟೋಟಲ್ ಆಗಿ ಅದ್ರ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು. ಮತ್ತು ಇಲ್ಲಿ ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಧನಾತ್ಮಕ ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಸೊ ಇವೆಲ್ಲವನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಜೀವಿಗಳಲ್ಲಿ ಸಂತಾನೋತ್ಪತ್ತಿ. ಸೊ ಇದರಲ್ಲಿ ಬಂದರೆ ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾಗುವ ಹಾರ್ಮೋನುಗಳು ಯಾವ್ಯಾವು, ಪುರುಷ ಹಾರ್ಮೋನುಗಳು ಮತ್ತು ಸ್ತ್ರೀ ಹಾರ್ಮೋನುಗಳ ಬಗ್ಗೆ ಕಲ್ತ್ಕೊಳ್ಳಿ. ಸೊ ಒಟ್ಟಾರೆ ಈ ಒಂದು ಪಾಠದಲ್ಲಿ ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಈ ಎಲ್ಲ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಫೇಲ್ ಆಗೋವಂಥ ಮಕ್ಕಳಿಗಂತೂ ಇದು ಬಹಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ನಿಮಗೆ ಜಸ್ಟ್ ನಾನಿಲ್ಲಿ ವಿಡಿಯೋನ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೋಬಿಡಿ. ಇದರ PDF ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಳಿ. ಸೊ ನಿಮಗೆ ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ಜಸ್ಟ್ ಆ್ಯಸ್ ಇಟ್ ಈಸ್ ಹಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಕಮ್ಮಿಂಗ್ ಎಕ್ಸಾಮ್ಗೆ, ಪ್ರಿಪರೇಟ್ರಿ 2ಗೆ ಮತ್ತು 3ಗೆ, ಈವನ್ ಫೈನಲ್ ಎಕ್ಸಾಮ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆಗ ನಿಮಗೆ ಬಹಳಷ್ಟು ಯೂಸ್ಫುಲ್ಲಾಗಿ ಅರ್ಥ ಆಗುತ್ತೆ ಇದು. ಮತ್ತು ಅದಲ್ಲದೆ ನಾನು ಎಲ್ಲ ಲೆಸನ್ಗೂ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಯಾವುದು, ಮತ್ತು 2019ಇಂದ ಕೇಳಿರುವಂತಹ ಎಲ್ಲ ಕ್ವಶನ್ಸ್ಗಳನ್ನೂ ಸಪ್ರೇಟ್ ಕೆಮಿಸ್ಟ್ರಿಗೆ, ಬಯಾಲಜಿಗೆ ಮತ್ತು ಫಿಸಿಕ್ಸಿಗೆ ಸಪ್ರೇಟಾಗಿ ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವನ್ನು ಸಹ ಮಾಡಿದ್ದೀವಿ ಮಕ್ಕಳ. ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ಸಾಕು, ನಿಮಗೆ ಸೈನ್ಸ್ ಇದಕ್ಕೆ ಹೋದರೆ ಎಲ್ಲ ರೀತಿಯ ವೀಡಿಯೋಸ್ಗಳು ಸಿಗ್ತದೆ. ಹಾಗಾಗಿ ನಿಮಗದು ಬಹಳ ಯೂಸ್ಫುಲ್ ಆಗ್ತದೆ. ಸೊ ಈ ಒಂದು ವಿಡಿಯೋನ ನಿಮಗೆ ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ಹಾಗೆಯೇ ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.